ಪ್ರತಿಯೊಬ್ಬ ಪ್ಯೂರ್ ನಾಟಿ ಸಾಕೋಂಗು ಪ್ರತಿ ಒಂದ್ಸಲ ಹೇಳೋದೇನಪ್ಪ ಅಂತಂದ್ರೆ ಯೋಚನೆ ಮಾಡ್ಬೇಡ್ರಿ, ಎಂಜಾಯ್ ಮಾಡ್ಕೊ ಕೆಲಸ ಮಾಡ್ರಿ. ಯೋಚನೆ ಯಾಕಪ್ಪ ಮಾಡ್ಬೇಡ್ರಿ ಅಂತ ಹೇಳ್ತೀನಿ ಅಂತಂದ್ರೆ ವಿಡಿಯೋದಲ್ಲಿ ನೀವು ಎಂಜಾಯ್ ಏನಾದ್ರು ಮಾಡ್ಕೊ ಕೆಲಸ ಮಾಡ್ತೀನಿ ಅಂತಂದ್ರೆ ಮಾತ್ರ ನೀವು ಫಾರಂ ಮಾಡಿ ಇಲ್ಲ ಅಂತಂದ್ರೆ ಮಾಡಕ್ಕೆ ಹೋಗ್ಬಿಡಿ. ಯಾಕಂತಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸುಮ್ಮನೆ ಯೋಚನೆ ಮಾಡೋದು, ಆಮೇಲೆ ಏನಂತಂದ್ರೆ ಇವು ಸಾಕ್ಬೇಕಾ ಅವು ಸಾಕ್ಬೇಕಾ, ಮೈಸೂರು ನಾಟಿ ಎತ್ತು ಸಾಕನ ಪ್ಯೂರ್ ನಾಟಿ ಎತ್ತು ಸಾಕನ ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನೀವು ಮಾಡ್ತಾ ಪ್ಯೂರ್ ನಾಟಿ ಮಾಡಿ. ಪ್ಯೂರ್ ನಾಟಿ ಮಾಡಿದ್ರೆ ಏನೇನು ಬೆನಿಫಿಟ್ ಅಂತ ಹೇಳ್ಬಿಡ್ತೀನಿ ಕೇಳ್ಕೊಳ್ರಿ. 10 ದಿನಗಳ ಕಾಲ ರೋಗ ಬರಲ್ಲ. ಅಂದರೆ 10 ದಿನಗಳ ಕಾಲ ಅಂತಂದ್ರೆ ಒಂದು ಸಲ ರೋಗ ಬಂತು ಅಂದರೆ 10 ದಿನ ಬೇಕಾದರೂ ಅದು ಅವಾಯ್ಡ್ ಮಾಡ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಮೊಟ್ಟೆ ಮಾರ್ಕೋಬೋದು. ಮೊಟ್ಟೆ ಏನಾದರೂ ನೀವು ಮಾರ್ತೀನಿ ಅಂತಂದರೆ 15ರಿಂದ 20 ರೂಪಾಯಿ ಒಳಗೂ ಮಾರ್ಬೋದು. 15 ರೂಪಾಯಿ ಒಳಗಡೆನೂ ಕೂಡ ಮಾರ್ಕೋಬೋದು, ಅದ್ರ ಮೇಲೂ ಕೂಡ ಮಾರ್ಕೋಬೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬೆನಿಫಿಟ್ಟು, ನೀವು ಪ್ಯೂರ್ ನಾಟಿ ಸಾಕಿದ್ರೆ ಈ ಥರ ಹಸಿರು ಮೇವಿತ್ತು ಅಂದರೆ ಸಾಕು, ಕಲ್ಮಂಟ್ರೆ ಆಗಿತ್ತು ಅಂದರೆ ಸಾಕು, ಮತ್ತು ನೀವು ಬೈಲಲ್ಲಿ ಬಿಟ್ಟು ಆರಾಮಾಗಿ ಮೇಯಿಸ್ಕೋಬೋದು. ಮತ್ತು ಮರಿಗಳು ಮಾರ್ಕೊತೀನಿ ಅಂದರೆ ಮರಿಗಳಲ್ಲೂ ದುಡ್ಡು. ಅಂತಂದರೆ ನೀವು ಕೂಡ ಪ್ಯೂರಿಟಿಯಿಂದ ಮೇಲ್ಗಡೆ ಡಿಪೆಂಡ್ ಆಗುತ್ತೆ. ಅದನ್ನು ಬಿಟ್ಟು ಯಾವುದೇ ರೀತಿ ಪ್ಯೂರ್ ಆಗೋದಿಲ್ಲ. ಅವ್ನು ಯಾರೋ ಅಣ್ಣ ಕಾಲ್ ಮಾಡಿ ಮೆಸೇಜ್ ಮಾಡಿದ ಅಂತಂದರೆ ಮೊನ್ನೆ ಕೋಳಿ ಸಾಕಿ ಮನೆ ಹಾಳಾಗೋಯ್ತು ಅಂತ. ಮನೆ ಹಾಳು ಮಾಡ್ಕೊಳ್ಳೋ ಕೆಲಸ ಏನಪ್ಪ ಅಂತಂದರೆ ಮಾಡ್ತೀನಿ ಅಂದ್ಬಿಟ್ಟು 5,000 10,000 ಕೋಳಿ ಸಾಕೋದಲ್ಲ. ನೀಟಾಗಿ ನೀವು 50 ಕೋಳಿ ಸಾಕಿ ಪ್ಯೂರ್ ನಾಟಿ ತಗೊಂಡು ನಿಮಗೆ ಸೈಡ್ ಬಿಸ್ನೆಸ್ಸು ಲಾಭ ಬರೋ ಬಿಸ್ನೆಸ್ಸ ಕಾಯಬೇಕು, ಮೊಟ್ಟೆ ಇಕ್ಕಿಸ್ಕೋಬೇಕು, ಮರಿ ಮಾಡಿಸ್ಬೇಕು, 6 ತಿಂಗಳು ದಪ್ಪ ಆಗೋವರೆಗೂ ಕಾಯಲೇಬೇಕು. ಅದೆಲ್ಲ ಬಿಟ್ಬಿಟ್ಟು ಹುಟ್ಟಿದ ತಕ್ಷಣ ಮಗ ಬೆಳಿಬೇಕು ಅಂದರೆ ಯಾರು ಬೆಳೆದರು? ಅದನ್ನೇ ಹೇಳ್ತಾರದು. ನೀಟಾಗಿ ಮಾಡೋದನ್ನ ನೀಟಾಗಿ ಮಾಡಿರಿ. ನಿಮಗೆ ಪ್ರತಿ ಸಲ ಯಶಸ್ಸು ಒಂದೇ ಸಲ ಸಿಗೋಕ್ಕೆ ಯಾವ ಕೆಲಸದಲ್ಲೂ ಸಿಗೋದಿಲ್ಲ. ಅಂತಂದರೆ ಒಂದು ಆಫೀಸ್ ಕೆಲಸನೇ ಮಾಡಿರಿ, ಮನೆ ಕೆಲಸನೇ ಮಾಡಿರಿ, ನೀವು ವ್ಯವಸಾಯನೇ ಮಾಡಿರಿ, 6 ತಿಂಗಳು ವರ್ಷಕ್ಕಾದ್ರೇ ನಿಮ್ಗೆ ಸಿಗೋದು. ಅಂತಂದರೆ ಹಳ್ಳಿಲಿ ಪ್ರತಿಯೊಬ್ಬನು ಅದೇ ಥರನೇ ಕಾಯೋದು. ಸಿಟಿಲಿ ಯಾರೇ ಹೇಳಿದ್ರು ಅಂದ್ಬಿಟ್ಟು ಇವತ್ತು ನಾಳೆ ಹೋಗ್ಬಿಟ್ಟು ಸಾಕ್ಬಿಡೋದು, ಆಮೇಲೆ ರೋಗ ಬತ್ತು ಅಂದ್ಬಿಡೋದು, ಬಿಟ್ಬಿಡೋದು, ಆಮೇಲೆ ಹಂಗಾಯ್ತು ಹಿಂಗಾಯ್ತು ಅಂತ 4 ಜನ ಕೇಳ್ಕೊಳ್ಳೋದು. ಆಮೇಲೆ ಅವರೆಲ್ಲ 80-90 ರೂಪಾಯಿ ಮರಿ ಸಿಗ್ತವೆ ಅಂದ್ಬಿಟ್ಟು ಈ ಪ್ಯೂರ್ ನಾಟಿ ಎತ್ತವೆ ಅಂದರೆ ಅದ್ರ ಜೊತೆಗೆ ತಂದುಬಿಟ್ಕೊಂಡು ಪ್ಯೂರ್ ನಾಟಿ ಏನಕ್ಕೆ ಹೋಗೋದು, ಆ ರೋಗಗಳೆಲ್ಲ ಅಂಟಿಸ್ಕೊಳ್ಳೋದು. ಆಮೇಲೆ ಇವೆಲ್ಲ ಕಥೆಗಳು ಪುರಾಣಗಳನ್ನ ಅವ್ರು ಹಿಂಗಾದ್ರು ಇವ್ರು ಹಿಂಗಾದ್ರು ಅಂತ ಮನೆ ಕತೆ ಕೇಳ್ಕೊಳ್ಳೋದು. ಇದೆಲ್ಲ ಮಾಡೋದಕ್ಕಿಂತ ಅಚ್ಚುಕಟ್ಟ ಪ್ಯೂರ್ ನಾಟಿ ಸಾಕಿ, ಪ್ಯೂರ್ ನಾಟಿ ಉಳಿಸ್ಕೊಳ್ಳಿ, ಪ್ಯೂರ್ ನಾಟಿ ಬೆಳೆಸ್ಕೊಳ್ರಿ. ಅಷ್ಟೇ ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅದು ಇದು ಅಂತೆಲ್ಲ ಮಾತಾಡಿದ್ರೆ ನೀವು ಸುಮ್ಮನೆ ಮಾತಾಡೋದು ಅಷ್ಟೇ ಕೆಲಸ, ಇನ್ನೇನೂ ಮಾಡೋಕ್ಕಾಗಲ್ಲ. ಯಾರಿಗೆ ಆದರೂ ಅಷ್ಟೇ ನಾನು ಹೇಳ್ತಾ ಇರೋದು. ಪ್ಯೂರ್ ನಾಟಿ ಮಾಡ್ತಾ ನಿಮ್ಮ ಟಾರ್ಗೆಟ್ ಆಯಿತಾ, ನಿಮ್ಗೆ ಯೋಚನೆ ಆಯಿತಾ, ನಿಮ್ಮ ಪ್ಯೂರಿಟಿ ಅನ್ನೋದು ಗೊತ್ತಿದೆಯಾ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಕಿವಿ ಮಾತು ಏನಪ್ಪ ಹೇಳ್ತಾ ಇರೋದು ಅಂತಂದರೆ, ಬಡ್ಡಿ ಮಗಂದು ಏನಪ್ಪ ಅಂತಂದರೆ ಇವಾಗ ತುಂಬ ಜನ ಫಾರಮರು ಅಂದರೆ ಸುಮಾರು ಜನ ಕೋಳಿಗಳನ್ನ ಸಾಕ್ಬಿಡೋದು. 5,000 10,000 ಕೋಳಿಗಳ ಸಾಕ್ಬಿಟ್ಟು ಪ್ಯೂರ್ ನಾಟಿ ಕೋಳಿ ಅಂತಂದರೆ ಅಥವಾ ಇಲ್ಲ ಅಂತಂದರೆ ಫಾರಮ್ಮು ಅಂತಂದರೆ ಎಲ್ರಿಗೂ ಅಸಹ್ಯ ಅನ್ನಿಸ್ಬಿಡೋದು. ಅಂದರೆ ತುಂಬ ಜನಕ್ಕೆ ಇದೇ ಥರ ಆಯ್ತಿರೋದು. ಅಂತಂದರೆ ಫಾರಮ್ ಮಾಡಿವೆ ಅಂದರೆ ಸಾಕು, ಅಂತಂದರೆ ಎಲ್ಲ ಹೆಂಗೆ ನೋಡ್ತೀರಾ ಅಂತಂದರೆ ಒಳಗಡೆ ಕೂಡ ಹಾಕ್ಬಿಟ್ಟು ಸಾಕ್ತಾರೆ. ಮೇವು ಫೀಡು ಇವು ತಗೊಳ್ಳೋದ ಫಾರಮ್ ಕೋಳಿ ತಗೊಂಡ್ರೆ ಸಾಕು ಹಿಂಗೆಲ್ಲ ಅನ್ನಿಸ್ಬಿಟ್ಟದೆ. ಅಂತಂದರೆ ಹಳ್ಳಿ ಜನದ ಮಾತುಗಳು ಕಂದ್ರಣ ನಾನೇನು ವಾಸ್ತಾಗೇನು ಹೇಳ್ತಾ ಇಲ್ಲ, ವರ್ಷದಾಗೇನು ಉದ್ಕೆ ಹೇಳೋದು ಅವು ಇವು ಏನೂ ಇಲ್ಲ. ಅಂತಂದರೆ ಕೆಲವರು ಬೇಜಾರಾಗ್ಬೋದು ನಮ್ಮ ವೀಡಿಯೋ ನೋಡ್ಬಿಟ್ಟು ಇರೋದು ಇದ್ದಂಗೆ ಹೇಳೋದು ಕಂದ್ರಣ. ಅದಲ್ಲಂತೆ ಸುಮ್ಮನೆ ಅದು ಇದು ಅಂತ ಹೇಳೋಕೆ ಹೋಗೋದಿಲ್ಲ. ಅಂತಂದರೆ ಏನಪ್ಪ ಅಂತಂದರೆ ತುಂಬ ಜನ ಹಳ್ಳಿ ಜನಕ್ಕೆ ಹೆಂಗಾಗದೆ ಅಂತಂದರೆ, ತುಂಬ ಜನಕ್ಕೆ ಇವಾಗ ಏನು ಅಂತಂದರೆ ತಗೊಳ್ಳೇಬಾರ್ದು, ತಗೊಂಡು ಮೀಸಲೇಬಾರ್ದು, ಮತ್ತು ತಿಕೇರಿ ಮಕ್ಕೇರಿ ಕೆಲಸಗಳಿರ್ತಾವೆ ಫಾರಮ್ಗಳಲ್ಲಿ ಅವು ಇವು ಅಂತ ತುಂಬ ಜನಕ್ಕೆ ಒಂದು ಕಡೆ ಆಯಿತು ಅಂದರೆ, ಇನ್ನೊಂದು ಕಡೆ ಹೆಂಗಪ್ಪ ಅಂತಂದರೆ ಆಸೆಗೆ ಮಾಡ್ಬಿಡ್ತೀರಿ ಹೊಸದ್ರಲ್ಲಿ ಯಾವ ನೀಟಾಗಿ ನೋಡ್ಕೊಳ್ಳೋದಿಲ್ಲ ಮಾಡೋದಿಲ್ಲ. ಆಮೇಲೆ ಈಗ ಕೆಲವ್ರಿಗೇನು ಅಂತಂದರೆ ಫಾರಮ್ ಕೋಳಿಗಳ ಥರ ಟೇಸ್ಟು ಅದು ಇದು ಅನ್ಕೊಂಡು ಫಿಕ್ಸ್ ಆಗ್ಬಿಟ್ಟಿದ್ರಿ. ಅಂತಂದರೆ ಪ್ಯೂರ್ ನಾಟಿ ಕೋಳಿಗಳನ್ನ ಎಷ್ಟೋ ಜನ ಇನ್ನೂ ರೂಢಾಗಿ ಅಂತಂದರೆ ಇವಾಗ ಹೆಂಗೆ ಹಿಂದಿನ ಕಾಲದಲ್ಲಿ ಬೈಲಿಗೆ ಬುಟ್ಟಿ ಮತ್ತು ಬೈಲಲ್ಲೆಲ್ಲ ಮೇಯಿಸ್ತಿದ್ರು ಅದೇ ಥರ ಮೇಯಿಸುವಂಥ ಪದ್ಧತಿ ನಮ್ಮ ಹತ್ರ ಇನ್ನೂ ಅದೇ. ಅಂತಂದರೆ ಈಗೇನು ಒಳಗಡೆ ಕೂಡ ಹಾಕೊಳ್ಳೋದು ಇದು ಅದೆಲ್ಲ ಸೀನೇ ಇಲ್ಲ. ನಮ್ಮ ಹತ್ರ 15 ದಿನದ ಮರಿ ಆದಮೇಲೆ ಅದು 15 ದಿನದ ಒಳಗಡೆ ಮಾತ್ರ ಒಳಗಡೆ ಇರೋ ಚಾನ್ಸಸ್ಸು. 15 ದಿನ ಆಯಿತು ಅಂತಂದರೆ ಎಲ್ಲ ಕೋಳಿನೂ ಹೊರಗಡೆ ಇರ್ತವೆ, ಎಲ್ಲ ಕೋಳಿಗಳು ಹೊರಗಡೆ ಮೇಯ್ತವೆ, ಎಲ್ಲ ಕೋಳಿಗಳ ಮರಿಗಳು ಕೂಡ ಹೊರಗಡೆ ಮೇಯಿಸುವಂಥದ್ದು ಬಿಟ್ಬಿಡ್ತೀವಿ. ಯಾಕಂತಂದರೆ ಹಳ್ಳಿಗಳ ಕಡೆ ಯಾವ ನಾಟಿ ಬತ್ತಿತ್ತೋ, ಯಾವ ನಾಟಿ ಉಳಿಸ್ಕೋಬೇಕು, ಯಾವ ನಾಟಿ ಬೆಳೆಸ್ಬೇಕು ಅಂತಿದ್ದಾವೋ ಅದೇ ಅಪ್ಪಟ ಪ್ಯೂರ್ ನಾಟಿನ ಉಳಿಸ್ಬೇಕು ಬೆಳೆಸ್ಬೇಕು ಅಂತ. ಇದ್ರಲ್ಲಿ ಏನು ಮಾಡ್ತೀರಿ, ಯಾವ್ಯಾವನ ಮಾಡ್ತಾನೆ ಯಾವ್ಯಾವನ ಬಿಡ್ತಾನೆ ಅಂದ್ಬಿಟ್ಟು ಹಣ 100 ರೂಪಾಯಿ ಮರಿ ಕೊಡ್ತಾನೆ, ಅವ್ನು ಬಿಸ್ನೆಸ್ ಮಾಡ್ತಾನೆ. ನಾವು ಬಿಸ್ನೆಸ್ ಎಲ್ಲ ಇಂಪಾರ್ಟೆಂಟು, ಕಸ್ಟಮರ್ ಇಂಪಾರ್ಟೆಂಟು. ಪ್ಯೂರ್ ನಾಟಿ ಅನ್ನೋದೊಂದು ತಳಿ ಇತ್ತು, ಆ ತಳಿ ನಮ್ಗಲ್ದಂತೆ ಮುನ್ನಕ್ಕೂ ಗೊತ್ತಾಗಬೇಕು. ಅಂತಂದರೆ ಇದ್ರ ಬಾಡ್ ಹೆಂಗೆ, ಇದ್ರ ಮಾಂಸ ಹೆಂಗೆ, ಇದ್ರದ್ದು ಪ್ರತಿಯೊಂದು ನೀಟ್ನೆಸ್ ಹೆಂಗಿರ್ತದೆ, ಮತ್ತು ಕೋಳಿ ಗತ್ತು ಹೆಂಗಿರ್ತದೆ, ಪ್ರತಿಯೊಂದು ನಿಮಗೆ ಗೊತ್ತಾಗಬೇಕು. ಅದು ಗೊತ್ತಾದರೆ ಮಾತ್ರ ನೀವು ಪ್ಯೂರ್ ನಾಟಿ ತಗೊಂಡು ಸಾಕಕ್ಕೆ ಚೆಂದ. ಇಲ್ಲ ಅಂತಂದರೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಏಟೆಗಳು ಹುಂಜಗಳು ಹೆಂಗಿರ್ತವೆ ಅಂತ. ಅದಕ್ಕೆ ಹೆಂಗಪ್ಪ ಅಂತಂದ್ರೆ ಕೋಳಿಗಳು ಕುಣಿಸ್ಬಿಡೋದು, ಈ ತರ ಕೋಳಿ ಕುಣಿಸ್ಬಿಟ್ಟು ಮರಿ ಮಾಡಿಸ್ಬಿಟ್ರೆ 40-50 ಮರಿ ಸಾಕದ್ಲಣ ಅಂತ ತುಂಬಾ ಜನ ಕೇಳ್ಬೋದು. ಈ ತರ 60 ಕೆಂಡು ಬಲ್ಪ ಹಾಕ್ಬಿಟ್ಟು ಬಿಡ್ರೋಣ, ಯಾಕಣ ಸಾಕುದಿಲ್ಲ. ಕೋಳಿ ಮರಿಗಳು ಕುಣಿಕ ಬೆಳಿತವೆ ಅಂತಂದ್ರೆ ಈ ತರ ಮರಿಗಳನ್ನ ಕೋಳಿ ಇಲ್ಲ ಅಂತಂದ್ರೂ ಮರಿಗಳು ಬೆಳೆಸ್ಬೋದು. ಅಂತಂದ್ರೆ ಬಲ್ಪ್ ಇಲ್ಲ ಅಂತಂದ್ರೂ ಕೋಳಿಯ ಬೆಳೆಸೋ ಕೆಪಾಸಿಟಿ ಬಲ್ಪ್ ಐತೆ ಅಂದರೆ ಅಷ್ಟು ಕಾವಿದ್ರೆ ಸಾಕು. 37.7 ಅಂತ ಇರ್ತದೆ. ಅಂತಂದ್ರೆ ನಿಮಗೆ ರೂಮ್ ಟೆಂಪ್ರೇಚರು ಈ ಥರದ್ದೆಲ್ಲ ಇರ್ತವೆ. ಅವೆಲ್ಲ ತಗೊಂಬಂದು ಮಡಿಕತ್ತೀನಿ ನೀಟಾಗಿ ಏನಾದ್ರು ನೋಡ್ಕೊತೀನಿ ಅಂತಂದ್ರೆ ಸಾಕು. ಅಚ್ಚುಕಟ್ಟಾಗಿ ಸಾಕ್ಬೋದು ಕಂದ್ರಲ್ಲಣ್ಣ ಅವು ಇವು ಅಂತ ತಲೆ ಕೆಡಿಸ್ಕೊಬಿಟ್ರೆ. ಆಮೇಲೆ ಮರಿ ಕೊಡೋರ್ಗು ಮರಿ ತಗೊಳ್ಳೋರ್ಗು ಒಂದು ಹೇಳೋದೇನು ಅಂತಂದರೆ, ಸ್ಪಾಟ್ಗೆ ವಿಸಿಟ್ ಮಾಡಿ ಮರಿ ನೋಡ್ಕೊಳ್ಳಿ, ಮರಿ ತಗೊಂಡೋಗಿ ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಯಾವನ
ಏನೇನೋ ಹೇಳ್ತಾನೆ ಅಂದ್ಬಿಟ್ಟು ಸುಮ್ಮನೆ ತಾಕೊಂಡು ಹೋಗೋದು. ಅಲ್ಲಿ ಹೋಗಾದ್ಮೇಲೆ ಅವು ಇವು ಅನ್ನೋದು ಇವೆಲ್ಲ ಕತೆಗಳು ತಲೆನೇ ಕೆಡ್ಸ್ಕೊಬಿಡ್ರಿ. ನಿಮಗೆ ಪ್ಯೂರ್ ನಾಟಿ ಅನ್ಸೈತಾ ಫಾರಮ್ಗೆ ವಿಸಿಟ್ ಮಾಡಿದ್ರೆ ಆ ಫಾರಮಲ್ಲಿ ಪ್ಯೂರ್ ನಾಟಿ ಐತಾ ನೋಡ್ಕೊಳ್ರಿ, ನೀಟಾಗಿ ತಗೊಂಡು ಹೋಗ್ರಿ. ಯಾಕಪ್ಪ ನಾವು ಪ್ರತಿ ಸಲ ಪ್ರತಿಯೊಬ್ಬರು ಫೋಟೋ ಹಾಕೋದು ಯಾಕಪ್ಪ ಅಂತಂದರೆ ಪ್ಯೂರ್ ನಾಟಿ ಆಯ್ತಾ ಇಲ್ವಾ ಅಂತ ಅವ್ರು ತಿಳ್ಕೊಳ್ಳಿ. ಮತ್ತು ಪ್ಯೂರ್ ನಾಟಿ ಅಷ್ಟು ಜನ ಕಾಮೆಂಟ್ ಕೂಡ ಹಾಕ್ಬೋದು, ಅಣ್ಣ ನಾವು ನಿಮ್ಮ ಹತ್ರ ತಗೊಂಡು ಹೋಗಿದ್ದೀವಿ, ನಾವು ಸಕ್ಸಸ್ ಆಗಿದ್ದೀವಿ ಅಂತ. ಅಂದರೆ ತುಂಬ ಜನಕ್ಕೆ ನಾವು ಹೇಳ್ತಾ ಇರೋದು ಅದನ್ನೇ. ಅಂತಂದರೆ ಪ್ಯೂರ್ ನಾಟಿ ಮರಿಗಳು ಈ ಥರ ಇದ್ದೇ ಇರ್ತವೆ, ಆ್ಯಕ್ಟಿವ್ ಇರ್ತವೆ, ಮತ್ತು ಮರಿಗಳು ಗ್ರೌತ್ ಇರುತ್ತೆ, ಮರಿ ಸಣ್ಣದಪ್ಪ ಬಂದೇ ಬರ್ತವೆ. ಇವೆಲ್ಲ ತಿಳ್ಕೊಳ್ಳಂತೆ ಮರಿಯಾಗಿ ಫಾಲೋ ಮಾಡ್ತೀನಿ ಅನ್ನೋದು. ಆಮೇಲೆ ತುಂಬ ಜನ ಬಂದ್ಬಿಟ್ಟು ಏನು ಮಾಡ್ತೀರಿ ಅಂದರೆ, ಅಣ್ಣ ನೀವು ಫಾಲೋ ಮಾಡ್ತಾವೆ ನೀನು ಸ್ಕ್ರೀನ್ಶಾಟ್ ಅದೇ ನೋಡೋಣ ಅಂದ್ಬಿಟ್ಟು ಎಲ್ಲ ತೋರಿಸ್ತಾ ಇರ್ತೀರಿ. ನೀವು ತೋರಿಸೋದು ನಮಗೆ ಖುಷಿನೇ, ಬಟ್ ಪ್ರತಿಯೊಂದೂ ಫಾಲೋ ಯಾರೂ ಮಾಡಿರಲ್ಲ. ಯಾಕಂತಂದರೆ ಕೆಲವ್ರಿಗೆ ದಿನ ವೀಡಿಯೋಗಳು ಆಗ್ತಾಯಿದ್ರೆ ಕೆಲವ್ರಿಗೆ ಬೋರ್ ಆಯ್ತಾ ಇರ್ತದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನನಗೂ ಕೂಡ ಹಿಂಗೆ ಕನ್ನಡ. ನಾನು ಒಂದು ಟಾಪಿಕ್ ಏನಾದರೂ ಫಾಲೋ ಮಾಡ್ತಾಯಿದ್ದೀನಿ ಅಂತಂದರೆ 2ನೇ ದಿನ ಬೇಜಾರಾಯಿತು ಅಂದರೆ ಅದನ್ನು ಫಾಲೋ ಮಾಡಿರ್ತೀನಿಲ್ಲ ಅಂತಂದರೆ ರೆಸ್ಟಿಗೇಟ್ ಹಾಕ್ಬಿಟ್ಟು ಸುಮ್ಮನೆ ಇರ್ತೀನಿ. ಆ ಥರದ್ರಲ್ಲೇ ತುಂಬ ಜನ ಬೋರ್ ಆಗಿರ್ತದೆ. ಆ ಥರದ್ದೆಲ್ಲ ತುಂಬ ಜನ ಹೇಳ್ಕೊಬೋದು. ಅದ್ರ ಮೇಲೆ ಇಂಟ್ರೆಸ್ಟ್ ಇದ್ದು ಆಸಕ್ತಿ ಇರೋರು ಯಾರೋ 100ಕ್ಕೆ 20 ಜನ ನೋಡ್ಬೋದು ಅಷ್ಟೇ. ಬಟ್ 100ಕ್ಕೆ 20 ಜನ ಅಲ್ಲಂತ ಇನ್ನು ಯಾರೂ ನೋಡೋದಿಲ್ಲ. ಆಮೇಲೆ ಫಾರಮ್ ತೊಗೊಳ್ಳೋರಿಗೆ ಮತ್ತು ಫಾರಮ್ ಹತ್ರ ಕೋಳಿ ಮರಿನ ತಗೊಳ್ಳೋರಿಗೆ ಮತ್ತು ಫಾರಮ್ ಇರೋರಿಗೆ ಏನಪ್ಪ ಹೇಳೋದು ಅಂತಂದರೆ, ತುಂಬ ಜನಕ್ಕೆ ಹೇಳ್ತಾ ಇರೋದೇನು ಅಂತಂದರೆ, ನೀವು ಫಸ್ಟು ಮಾಡಬೇಕಾಗಿರೋದೇನು ಅಂತಂದರೆ ಮರಿನ ಪ್ಯೂರ್ ನಾಟಿ ಅಲ್ವಾ ನೋಡ್ಬಿಟ್ಟು ಕೊಡ್ರಿ. ಮತ್ತು ಅವ್ರನ್ನ ಮಾಡೋದು ಯಾಕಪ್ಪ ಅಂತಂದ್ರೆ ಅವ್ರು ಹೊಟ್ಟೆ ಬಂಗಕ್ಕಲ್ವಾ. 4 ಜನ ನಾವು ನಮ್ಮಿಂದ ಬದುಕಬೇಕು ಅನ್ನೋದು, ಇಲ್ಲ ಅವರಿಂದ ನಾವು ಬದುಕ್ತೀವಿ ಅನ್ನೋದು, ಇವೆಲ್ಲ ಇದ್ದೇ ಇರ್ತದೆ. ಯಾರಿಂದ ಯಾರು ಬದುಕಿದ್ರು ಒಬ್ಬ ಮನುಷ್ಯ ಬದುಕ್ತಾನೆ ಅಂತಂದರೆ ನೀವು ನೀಟಾಗಿ ಕೊಡಲೇಬೇಕಂದ್ರಣ. ಐದು ಆರು ಕೋಳಿ ಹಂಗೆ ಕುಣಿಸ್ಬಿಟ್ಟು 5-6 ಕೋಳಿ ಮೊಟ್ಟೆ ಇಕ್ಬಿಟ್ಟು ಆಮೇಲೆ ಏನಪ್ಪ ಅಂತಂದರೆ ಈ ಥರ ಕೋಳಿ ಏನಾರು ಕುಣಿಸಿದ್ರೆ ಒಂದು ಚೆಂಡು ಕೆಲಸ ಏನಪ್ಪ ಅಂತಂದರೆ ವಾಸ್ ಕೋಳಿಗಳು ಇರ್ತಾವಲ್ಲ, ಹಳೆ ಕೋಳಿಗಳು ಇವು ಯಾವಾರ ಮೊಟ್ಟೆ ಸ್ಟಾರ್ಟ್ ಆಗಿರ್ತಾವಲ್ಲ ಅವು ಬಂದು ಇವ್ರ ಜೊತೆ ಮೊಟ್ಟೆ ಇಕ್ಕೋದು. ಅಂತಂದರೆ ನೀವೇನಾದರೂ ಕೋಳಿಗಳನ್ನ ಕುಂಡ್ರಿಸ್ತಿರ್ತಿರಲ್ಲ, ಆ ಕೋಳಿ ಜೊತೆಗೆ ಹೆಂಗಪ್ಪ ಅಂತಂದರೆ ಇವಾಗ ಹೊಸ ಕೋಳಿಗಳು ಮೊಟ್ಟೆ ಬಂದಿರೋ ಏನಾರು ಜಾಗ ಸಿಕ್ತು ಅಂತಂದರೆ ಈ ಥರ ಹುಲ್ಲು ಪಲ್ಲು ಹಾಕೊಟ್ಬಿಟ್ರೆ ಇವ್ರೊಳಗಡೆ ಬಂದು ಮೊಟ್ಟೆ ಇಕ್ಕಿರ್ತವೆ. ಏರುಪೇರು ಮೊಟ್ಟೆಗಳು ಅಂತಂದರೆ ಇವಾಗ ಹಿಂದಕ್ಕೆ ಮೊಟ್ಟೆಗಳಾಗಿರ್ತವೆ. ಅವಾಗ ಏನು ಮಾಡೋಕ್ಕಾಗೋದಿಲ್ಲ. ಅಂದರೆ ಇಲ್ಲಿ ಬಾತು ಕೋಳಿ ನಾಟಿ ಕೋಳಿ ಮೊಟ್ಟೆ ಎರಡನ್ನೂ ಕುಣಿಸಿರೋದು. ಈ ವಾಸ್ ಕೋಳಿಗಳೇನು ಅಂತಂದರೆ ಕೋಳಿ ಮೇಲೆ ಕೋಳಿ ಹೋಗಿ ಕೂತ್ಕೊಳ್ಳೋದು, ಮೊಟ್ಟೆ ಇಕ್ಕೋದು, ಈ ಥರದ್ದೆಲ್ಲ ಚೆಂಗ್ಳು ಕೆಲಸಗಳು. ಆಮೇಲೆ ಏನಪ್ಪ ಅಂತಂದರೆ ಈ ಥರ 30 ಮೊಟ್ಟೆನ ಕುಣಿಸಿರೋದು ತಾಯಿ ಕೋಳಿಗೆ. ಅಂದರೆ ಇಲ್ಲಿ ಐತೆ ನೋಡ್ರಿ ತಾಯಿ ಕೋಳಿಗಳು ಹಿಂಗಿರ್ತವೆ. ಅಂತಂದರೆ ಈ ಥರ ತಾಯಿ ಕೋಳಿಗಳಿಗೆ ಕುಂಡ್ರಿಸ್ಬಿಟ್ರೆ ಮಾತ್ರ 30 ಇಲ್ದಾರ 40 ಕುಣಿಸಿ ಅಚ್ಚುಕಟ್ಟಾಗಿ ಮರಿ ಮಾಡ್ತವೆ, ಅಚ್ಚುಕಟ್ಟಾಗಿ ಮರಿ ಬರ್ತವೆ, ಅಚ್ಚುಕಟ್ಟಾಗಿ ಚೆನ್ನಾಗಿರ್ತವೆ. ಅಂತಂದರೆ ಮೊಟ್ಟೆ ಹಿಂಗೆ ಕುಣಿಸೋದು ಟೋಟಲಾಗಿ. ಅಂದರೆ ಕಾಣಿಸ್ತಾ ನೋಡ್ರಿ ಹಿಂಗೆ ಎಲ್ಲದಕ್ಕೂ ಆಡಬೇಕು. ಇದು ಅಂತಂದರೆ ರೆಕ್ಕೆ ಎಲ್ಲದಕ್ಕೂ ಆಗಬೇಕು ಪೂರ್ತಿ. ನೀವೇನಾದ್ರು ರೆಕ್ಕೆ ಪೂರ್ತಿ ಆಗಲಿಲ್ಲ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಮೊಟ್ಟೆ ಮರಿ ಮಾಡೋದಿಲ್ಲ. ಆಮೇಲೆ ಒಂದೊಂದು ರೌಂಡ್ ಕುಣ್ಬಿಟ್ಟು ಒಂದೊಂದು ರೌಂಡ್ ಸುತ್ತಬಿಟ್ಟು ಸೋತೋಯ್ತದೆ. ಆಮೇಲೆ ನೀವೇನು ಅಂತಂದರೆ ಮೊಟ್ಟೆ ಒಂದ್ರ ಮೇಲೆ ಒಂದು ಮೊಟ್ಟೆ ಕೂತೈತೆ ಅಂತಂದರೆ ಅದನ್ನ ಅರ್ಥ ಮಾಡ್ಕೊಬಿಟ್ರೆ ಅದು ಕಾವು ಸಾಲ್ತಾಯಿಲ್ಲ ಅಂತ. ಅಂತಂದರೆ ಈ ಥರ ಇಟ್ಕೆಲಿ ಕಟ್ತಂಗಿರ್ಬೇಕು ಮೊಟ್ಟೆ, ಹಿಡ್ತಲ್ಲಿ ಕಟ್ತಂಗಿದ್ರೆ ಮಾತ್ರ ನಿಮಗೆ ನೀಟಾಗಿ ಚೆನ್ನಾಗಿರೋದು. ಅದಕ್ಕೆ ಹೇಳ್ತಾ ಇರೋದು, ನೀವು ಯಾವಾಗಲೇ ಕುಣಿಸಿದ್ರು ಕಬ್ಬಣ ಹಾಕೋದಂತೆ ಅದು ಹಾಕೋದಂತೆ ಇದು ಹಾಕೋದಂತೆ ಮಾಡಬೇಡ್ರಿ. ನೆಲಲ್ಲಿ ಹಾಕ್ಬಿಟ್ಟು ಈ ಥರ ಗೂಡು ಥರ ಮಾಡಿಕೊಟ್ರೆ ಮಾತ್ರ ಚೆನ್ನಾಗಿ ಕುಣಿಸೋದು, ಚೆನ್ನಾಗಿ ಮರಿ ಮಾಡೋದು. ಆಮೇಲೆ ಈ ಥರ ಕೋಳಿಗಳು ಬಂದಾಗ ಕೋಳಿ ಏನಾಯ್ತವೆ ಅದು ಇದು ಅಂತ ಏನು ತಲೆ ಕೆಡಿಸ್ಕೊಬಿಟ್ರಿ. ಒಂದೊಂದು ಅರ್ಧ ಮಾರ್ಗೆ ಒಂದೊಂಚೂರು ಡಿಸ್ಟೆನ್ಸ್ ಇರಲಿ. ಡಿಸ್ಟೆನ್ಸ್ ಇದ್ದರೆ ಕೋಳಿಯನ್ನು ಆಮೇಲೆ ದಿನ ಡೇ ಟು ಡೇ ಒಂದೊಂದು ದಿನಕ್ಕೆ ಒಂದೊಂದು ಸಲ ಎತ್ತಿ ಈಚೆಗೆ ಎಸಿತಾ ಇದ್ರಿ. ಆವಾಗ ಯಾವುದೇ ರೀತಿ ಕೋಳಿ ಏನು ಬರೋದಿಲ್ಲ. ಆಮೇಲೆ ಹಿಂಗೆ 30-40 ಮೊಟ್ಟೆ ಕುಣಿಸಿದ್ರು ಇಲ್ಲಿ ನೋಡ್ರಿ ಎತ್ತೂರ ಸಾಕು 30 ಮೊಟ್ಟೆನ ಹೆಂಗೆ ಎತ್ತುತ್ತಾ ಇರೋದು ಕೋಳಿ. ಈ ಥರ ಅಚ್ಚುಕಟ್ಟಾಗಿ ಗೂಡು ಥರ ಮಾಡಿಕೊಟ್ರೆ ಮಾತ್ರ ಚೆನ್ನಾಗಿರ್ತದೆ. ಗೂಡು ಥರ ಮಾಡಿಕೊಟ್ಟಿಲ್ಲ ಅಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದನ್ನೇ ನಿಮ್ಗೆ ಹೇಳ್ತಾ ಇರೋದು, ಕಡ್ಡಾಯವಾಗಿ ಕುಣಿಸೋರು ಪ್ರತಿಯೊಬ್ಬರು ಈ ಥರ ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಯಾರು ಏನೇನೇ ಹೇಳ್ತಾರೆ ಅಂದ್ಬಿಟ್ಟು ಸುಮ್ಮನೆ ಅವು ಇವು ಅಂತ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಕಬ್ಬಣ ಹಾಕ್ತೆ, ನಾನು ಅದಾಗ್ತೆ, ನಾನು ಇದಾಗ್ತೆ ಅನ್ಕೊಂಡೆಲ್ಲ ಆಗೋಕೆ ಹೋದ್ರೆ ಸುಮ್ಮನೆ ಪ್ರಾಬ್ಲಮ್ ಐತೆ ಕಂದ್ರಣ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಕಂದ್ರಣ, ಈ ಥರ ಮಾಡ್ರಣ. ಯಾಕಣ ಮೊಟ್ಟೆ ಮರಿ ಮಡಿಕಿಲ್ಲ ಕೇಳ್ರಣ ಅವಾಗ ಬಂದು. ಅದನ್ನು ಬಿಟ್ಬಿಟ್ಟು ಸುಮ್ಮನೆ ಅವ್ರು ಹಾಕ್ತಾರೆ ಇವ್ರು ಹಾಕ್ತಾರೆ ಅಂತ ಹಣ ಹಾಕೋಕೆ ಹೋಗ್ಬಿಡಿ ಕಂದ್ರಣ.
ಅಲ್ಲಕಂದ್ರಣ ತುಂಬಾ ಜನ ಮಾಡೋದೇನಪ್ಪ ಅಂತಂದ್ರೆ ಕೋಳಿಗೆ ಈ ತರ ಕೋಳಿ ಏನು ಅಂತಂದ್ರೆ ಕೋಳಿ ಏನಾದ್ರೆ ಈ ತರ ಮೇಯ್ಕತ್ತದೆ ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಬಡ್ಡೆಯಿಂದ ಈ ತರ ಮೇಯ್ಕತ್ತದೆ. ಮೇಯ್ಕಂದಾದ್ಮೇಲೆ ತುಂಬಾ ಜನ ಏನ್ ಮಾಡ್ತೀರಿ ಅಂತಂದ್ರೆ ಕೋಳಿಗಳನ್ನ ಕಾವು ಕುಣಿಸಿ ಅವ ನರಳಿ ಅಲ್ಲೇ ಕೂತ್ಕೋಬೇಕು ಆ ರೇಂಜ್ ಮಾಡ್ಬಿಟ್ಟಿರ್ತೀವಿ. ಏನಾರ ಆಚೆ ಬಿಡ್ಲಿಲ್ಲ ಅಂದ್ರೆ ಬಡ್ಡಿ ಮಗನ ಕೋಳಿ ಏನೋ ತರ ಮೇಯ್ಕೊಳ್ಳೋದು ಅಂತಂದ್ರೆ ತಲೆಯಲ್ಲಿ ಹೊಟ್ಟೆಲಿ ಭಾಗದಲ್ಲೆಲ್ಲ ಇದು ಏನಂತಂದ್ರೆ ಕೂರ ಆಗಿರ್ತದಲ್ಲ ಆ ತರ ಆಗಿರ್ತದೆ ಅಂತಂದ್ರೆ ಮೈಲೆಲ್ಲ ಮೇಯ್ಕೊಳ್ಳೋದು ಸುತ್ತ ಕೂದಿರೋದಿಲ್ಲ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗಿರ್ತದೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾರದೇನಪ್ಪ ಅಂತಂದರೆ ಕೋಳಿ ಡೇ ಟು ಡೇ ಅಂತಂದರೆ ಇಲ್ಲ ದಿನ ನೀವೇನು ಮಾಡಬೇಕು ಅಂದರೆ ಬಿಡಬೇಕು. ಅದು ಮಣ್ಣಲ್ಲಿ ಕೆರ್ಕ ಉಚ್ಕೊ ಬಂದರೆ ಮೈಯ ಕೋಳಿ ಏನು ಬರೋದಿಲ್ಲ ಅಂತಂದರೆ ನೀವೇನು ಮಾಡ್ತೀರಾ ಔಷಧಿ ಹಾಕ್ತೀರಾ. ಔಷಧಿ ಹಾಕಿದ್ರು ಅಷ್ಟು ವರ್ಕ್ ಆಗೋದಿಲ್ಲ. ಅದಕ್ಕೆ ಏನು ಮಾಡಿ ಅಂತಂದರೆ ಡೇ ಟು ಡೇ 1 ಅವರ್ಗೆ ಒಂದ್ಸಲಿ ಅಂತಂದರೆ ಬೆಳಗ್ಗೆ ಟೈಮಲ್ಲಿ ಸಂಜೆ ಟೈಮಲ್ಲಿ ಬಿಟ್ಬಿಟ್ಟೆ ಅಚ್ಚುಕಟ್ಟ ಮೇಕಪ್ ಬರೋಕಪ್ಪ ಅಂದ್ಬಿಟ್ಟು ಕಳಿಸ್ಬೇಕು. ಆಚೆಗೆ ಮೇಕಪ್ ಬರಬೇಕಾದ್ರೆ ಮೈಯೆಲ್ಲ ಉಚ್ಕೊ ಬಂದಾದ್ಮೇಲೆ ಹೊಸಿ ಕೋಳಿ ಏನೋ ಅವಾಯ್ಡ್ ಆಯ್ತವೆ. ಅದಲ್ಲಂತೆ ಈ ಥರದ್ದು ಏನಾರು ಗುಳ್ಳೆ ಪಳ್ಳೆ ಎದೊಳದೈತೆ ಅಂತಂದ್ರೆ ಡಿ ಪೌಡ್ರ್ ಹಾಕೋದು ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ. ಹೊಡಿದ್ರೆ B904 ಒಂದು ಹೊಡೀರಿ, ಹೊಡಿಲಿಲ್ಲ ಅಂತಂದ್ರೆ ಸುಮ್ಮನೆ ತೆಪ್ಕೆ ಅದನ್ನ ಬಿಟ್ಬಿಟ್ಟು ಕೋಳಿ ಏನಾಗವೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ಬಿಡೋದು. ಡಿ ಪೌಡ್ರ್ ಹಾಕಿದ್ರೆ ಕೋಳಿ ಏನು ಸೋತೋಯ್ತವೆ. ಈ ಥರದ್ದು ಏನಾರ ದಿನ ಕೋಳಿ ಇಳಿಸ್ತಿಲ್ಲ ಅಂದರೆ ಬಡ್ಡಿ ಮಗುಂದು ಅಲ್ಲೇ ಸೋತೋಯ್ತು ಅಂದ್ಬಿಟ್ಟು ನೀವು ತಿರ್ಗಾ ನನಗೆ ಕಂಪ್ಲೇಂಟ್ ಹೇಳ್ಬೇಕಾಯ್ತು ಅಣ್ಣ ಸೋತೋಗೋದು ಏನಣ್ಣ ಮಾಡೋದು ಅಂತ. ಬಟ್ ಸೋತೋಗೋಕ್ಕೂ ಮುಂಚೆನೇ ನೀವು ಮಾಡಬೇಕಾಗಿರೋ ಕೆಲಸ ಏನು ಅಂತಂದರೆ ಕೋಳಿನ ಎತ್ತಿ ಡೇ ಟು ಡೇ ಆಚೆ ಬಿಟ್ಬಿಡ್ಬೇಕು. ಆಮೇಲೆ ಏನು ಅಂತಂದರೆ ಒಣಲು ಹಾಕೋದ್ರಷ್ಟು ಕೋಳಿ ಏನು ಬರೋದಿಲ್ಲ ಅಂತಂದರೆ ಸ್ವಲ್ಪ ಅಷ್ಟೇ ಕೋಳಿ ಏನು ಬರೋದು, ಜಾಸ್ತಿ ಏನು ಬರೋದಿಲ್ಲ. ಬಂದರೆ ಪೂರ್ತಿ ಬರೋದಿಲ್ಲ ಅಂತೇನಿಲ್ಲ, ಒಂದೊಂದು ಸ್ವಲ್ಪ ಬರ್ತದೆ. ಯಾಕಂದ್ರೆ ಬಂದರೂ ಏನು ಅಡ್ಜಸ್ಟ್ ಮಾಡ್ಕೊಲೇಬೇಕು ಅಂತಂದರೆ ಮರ ಅಂದಮೇಲೆ ಹಣ್ಣು ಬಿಡ್ದೆ ಹೋದದ ಆ ಥರ ಅಂತಂದರೆ ಯಾವುದೇ ಮರ ಆದರೂ ಹಣ್ಣು ಬಿಡಲೇಬೇಕಲ್ಲ. ಆದರೂ ಟೈಮ್ ಬಂದಾಗ ಅವು ಬರ್ತಾ ಇರ್ತವೆ ಒಯ್ತಾ ಇರ್ತವೆ. ಯಾವುದೇ ವೆದರ್ ಆಗ್ಬೋದು, ಯಾವುದೇ ಟೈಮ್ ಆಗ್ಬೋದು. ಕೋಳಿ ಏನು ಈ ಥರದವೆಲ್ಲ ಬರ್ತಾ ಇರ್ತವೆ. ಕಾರಣ ಅವಕ್ಕೆಲ್ಲ ಹೆದ್ರಕೋಬಾರ್ದು. ಕೋಳಿ ಏನೋ ಮತ್ತು ಈ ಥರದವೆಲ್ಲ ಅಂದರೆ ನೆಗಡಿ ಶೀತ ಆಗೋದು ಇದೆಲ್ಲ ಏನಂತಂದ್ರೆ ಅವೆಲ್ಲ ಪ್ರಾಬ್ಲಮ್ ಇದ್ದೇ ಇರ್ತವೆ. ಅವಕ್ಕೆಲ್ಲ ಭಯ ಬೀಳಬಾರ್ದು. ಗಟ್ಟಿಯಾಗಿ ನಿಂತ್ಕೊಂಡು ಅವೆಲ್ಲ ಎದುರಿಸ್ಬೇಕು. ಅಚ್ಚುಕಟ್ಟಾಗಿ ಕೋಳಿಯನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಕೋಳಿದ ಅವಾಗ ಅದ್ರ ಮೂಮೆಂಟ್ಸ್ ಗೊತ್ತಾಗಬೇಕು ಅಂದರೆ ಕೋಳಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರೆ ನೀವು ಟೈಮ್ ಏನಾರ ಸ್ಪೆಂಡ್ ಮಾಡಿಲ್ಲ ಅಂತಂದರೆ ಕೋಳಿಗಳಿಗೆ ಕಟ್ಟಿಟ್ಟ ಬುತ್ತಿ ರೋಗ.